ಹಲೋ ಫ್ರೆಂಡ್ಸ್, ಇದು ದ್ವಾರಕಾ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದು ಇವಾಗ ನಾವು ಹೋಗ್ತಾ ಇರೋದು ಬೆಟ್ ದ್ವಾರಕಾಗೆ. ಇದೇನೆ ಸುಧಾಮ ಬ್ರಿಡ್ಜ್ ಅಂತ. ಮುಂಚೆ ಒಂದು ಸೆಕೆಂಡ್, ಇಲ್ಲಿ ಈ ಒಂದು ಪ್ಲೇಸಿಂದ ಮತ್ತು ಅಲ್ಲಿ ದಡ ಕಾಣಿಸ್ತಾ ಇದೆಯಲ್ಲ ಆ ಕಡೆ, ಅಲ್ಲಿವರೆಗೂ ಬೋಟಲ್ಲೇ ಹೋಗ್ಬೇಕಿತ್ತಂತೆ. ಸೊ ಇವಾಗ ನಾವು ಈ ಥರದೊಂದು ಪ್ಲೇಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಥರದ ನಮ್ಮ ಮನೇಲಿ ಪೇಂಟಿಂಗು ನಮ್ಮ ಮನೇಲಿದೆ. ಅದು ನೋಡಿ ನಮ್ಮ ಮನೇಲೂ ಇದೇ ಥರ ಇದೆಯಲ್ಲ ಅಂತ ಅನ್ನಿಸ್ತು ನನಗೆ. ರೀಸೆಂಟಾಗಿ ಕಟ್ಟಿರುವಂಥ ಬ್ರಿಡ್ಜ್ ಇದು. ಮುಂಚೆ ಎಲ್ಲ ಬೋಟಲ್ಲಿ ಹೋಗ್ಬೇಕಾಗಿತ್ತಲ್ಲ. ಸೊ ಇವಾಗ ಯಾರು ಬೇಕಾದರೂ ಕಾರಲ್ಲಿ ಬೈಕಲ್ಲಿ ಹೋಗಬಹುದು. ನೋಡಿ, ಈ ಪ್ಲೇಸ್ವರೆಗೂ ಬೋಟಲ್ಲಿ ಬರ್ತಿತ್ತಂತೆ. ಅಲ್ಲಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೇಕಿತ್ತಂತೆ. ಸರಿ, ಅಲ್ಲಿಂದ ದೇವಸ್ಥಾನ. ಸೊ ನಾವಿವಾಗ ಕಾರ್ನ ಪಾರ್ಕ್ ಮಾಡಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಈ ಆಟೋದಲ್ಲೇ ಎಲ್ಲ ಕಡೆ ತೋರಿಸ್ತಾರೆ. ಇಲ್ಲೆಲ್ಲ ನಿಯರ್ ಬೈ ಪ್ಲೇಸಸ್ಸೇ ಇರೋದ್ರಿಂದ ಸೊ ನಾವು ಆಟೋ ತೊಗೊಂಡ್ವಿ. ಇವಾಗ ನಾವು ಬಂದಿರೋದು ಪ್ಲೇಸ್ ಬಂದು ಹನುಮಾನ್ಜಿ ಟೆಂಪಲ್ಗೆ. ನೀವು ಎಲ್ಲ ಕಡೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಆದರೆ ಎಲ್ಲಾದರೂ ನೀವು ಆಂಜನೇಯನ ಮಗನ ದೇವಸ್ಥಾನ ನೋಡಿದ್ದೀರಾ? ನೋಡಿಲ್ಲ ಅಂತ ಅಂದರೆ ನೋಡಿ, ಈ ಒಂದು ದೇವಸ್ಥಾನ ಇರೋದು ಬೆಟ್ ದ್ವಾರಕಾದಲ್ಲಿ. ಈ ಒಂದು ದೇವಸ್ಥಾನದ ನೇಮ್ ಮಕರಧ್ವಜ ಹನುಮಾನ್ಜಿ ಟೆಂಪಲ್ ಅಂತ. ಇಲ್ಲಿ ಮಕರಧ್ವಜ ಮತ್ತು ಆಂಜನೇಯ ಇಬ್ಬರೂ ಇದ್ದಾರೆ. ನಿಮಗೆ ಇವಾಗ ಡೌಟ್ ಬರ್ತಾ ಇರ್ಬೋದಲ್ವಾ, ಆಂಜನೇಯ ಬ್ರಹ್ಮಚಾರಿ ಅಲ್ವಾ, ಅವ್ರಿಗೆ ಹೇಗೆ ಮಗು ಆಯಿತು ಅಂತ. ಆಂಜನೇಯ ಸಮುದ್ರದಲ್ಲಿ ಸ್ನಾನ ಮಾಡಬೇಕಾದ್ರೆ ಅವರ ಬೆವರಿಂದ ಬಂದ ಒಂದು ಹನಿಯನ್ನು ಮೀನು ನುಂಗಿರೋದಕ್ಕೆ ಅದರಿಂದ ಮಕರಧ್ವಜ ಜನನ ಆಯಿತು ಅಂತ ಹೇಳ್ತಾರೆ. ಸೊ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕರಧ್ವಜ, ಮತ್ತು ಈ ಕಡೆ ಸೈಡ್ ಇರೋದು ಆಂಜನೇಯ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಮ್ಯೂಸಿಯಮ್ಗೆ. ಈ ಒಂದು ಮ್ಯೂಸಿಯಮಲ್ಲಿ ನೀವು ಎಲ್ಲ ಥರ ಕೃಷ್ಣನ ಒಂದು ಕಥೆಗಳನ್ನ ನೀವು ನೋಡ್ಬೋದು. ವಿಶ್ವಕರ್ಮ ಇವ್ರು ಯಾರು? ಇದೇನು ಮ್ಯೂಸಿಯಮ್ ಇದು? ಓಕೆ ಓಕೆ ಓಕೆ. ನೋಡಿ, ಇದು ನೀವು ನೋಡಿರ್ಬೋದು, ಮಗು ಆಗಿರುತ್ತೆ ಕೃಷ್ಣ. ಗೈಸ್, ಇದೆಲ್ಲ ಏನು ನೀವು ರಾಧಾಕೃಷ್ಣ ಸೀರಿಯಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದು ಸಮುದ್ರದಲ್ಲಿ ಕೃಷ್ಣನ ಎತ್ಕೊಂಡ್ಬರ್ತಾರೆ ಇದೆಲ್ಲ. ವಾಸುಕಿ ಬಲರಾಮನ. ಓಕೆ. ಕಾಳಿಂಗ ಮರ್ದನ. ಯಮುನಾ ತೀರದಲ್ಲ. ಇದು ಕಂಸನ ವಧೆ ಮಾಡೋದಾ? ಕಂಸನ ವಧೆ. ಓಕೆ, ಎಸ್, ಕಂಸ ವಧೆ. ಇದು ಕಿಲ್ಲಿಂಗ್ ಆಫ್ ಸಾಗಿಟೇರಿಯಸ್. ಚೆನ್ನಾಗಿದೆ. ಬಕಾಸುರನ ವಧೆ ಮಾಡಿದಂತಹ ಆರ್ಟ್ ಇದು. ಸ್ಲಾಚರ್, ಕಪ್ಪು ಮುರಿದಿದ್ದು. ಇದೇನಿದು? ಕೃಷ್ಣ ಎಲ್ಲ ಹತ್ರನೂ ಇದ್ದಾರೆ. ಗೋಪಿಕೆಯರು. ಓಕೆ, ಇದು ಬೃಂದಾವನದಲ್ಲ. ಗೋಪಿ ರಾಸಲೀಲಾ ವಿತ್ ಶ್ರೀಕೃಷ್ಣ. ಓಕೆ, ನೈಸ್. ರಾಸಲೀಲಾ. ರಾಧಾಕೃಷ್ಣ ರಾಸಲೀಲಾ. ವಿಷ್ಣು
ಬ್ರಹ್ಮ ಅಲ್ವಾ ಇದು? This is Govardhan. okay. Garuda. ಕೃಷ್ಣನ ವಾಹನ ಇದು ಗರುಡ. ಓಕೆ. ಜಗದ್ಗುರು ಶಂಕರಾಚಾರ್ಯರು ಇವರು. ರಾಮಾನುಜಾಚಾರ್ಯ, ಮಹಾವೀರ್ ಸ್ವಾಮಿ, ಇದು ರಂಗಾಚಾರ್ಯ. ಐ ಕ್ಯೂಟ್ ಕೃಷ್ಣ. ಶ್ರೀ ಸಂದೀಪನಿ ಋಷಿ, ವಲ್ಲಭಾಚಾರ್ಯ, ಶ್ರೀ ದುರ್ವಾಸ ಋಷಿ, ದೂರ್ವಾಸ, ನಾರಾಯಣ ಮುನಿ, ಜಮದಗ್ನಿ ಋಷಿ. ಇವ್ರದ್ದು ಸ್ಟೋರಿ ಹೇಳಿದ್ದೀನಿ. ಶ್ರೀ ಆತ್ರಿ ಋಷಿ, ಶ್ರೀ ಭಾರದ್ವಾಜ್ ಋಷಿ, ಶ್ರೀ ವಿಶ್ವಾಮಿತ್ರ. ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಮಹಾಲಕ್ಷ್ಮಿ, ಗಜಲಕ್ಷ್ಮಿ. ದಿಸ್ ಇಸ್ ಧೈರ್ಯಲಕ್ಷ್ಮಿ. ಇದು ಅಷ್ಟಲಕ್ಷ್ಮಿ ಗೈಸ್, ನೋಡಿ ಅಷ್ಟಲಕ್ಷ್ಮಿ. ಮನೇಲಿ ಪೂಜೆ ಮಾಡ್ತೀರಲ್ವಾ, ಅಷ್ಟಲಕ್ಷ್ಮಿ ನೋಡಿ. ಧಾನ್ಯಲಕ್ಷ್ಮಿ. ಎಲ್ಲ ಲಕ್ಷ್ಮಿ ಒಂದೇ ಥರ ಇದೆಯಲ್ಲ, ವಾಟ್ ಸ್ಪೆಷಲ್? ಮಹಾಭಾರತದ ಕತೆ, ಕೌರವರು ಮತ್ತು ಪಾಂಡವರು. ಇದು ಕೌರವ ಪಾಂಡವ ಅಂಶ ಅಂತ ಅಂತೆ. ಇಬ್ಬರು ಇದ್ದಾರೆ ಇವರು. ಅದು ದುರ್ಯೋಧನ, ಅವರು ಗೊತ್ತಿಲ್ಲ. ಅದು ಅರ್ಜುನ, ಗೊತ್ತಿಲ್ಲ. ಇನ್ನು ಯಾರ್ಯಾರು ಇದ್ದಾರೋ ಅದರಲ್ಲಿ. ಈ ಕತೆ ನೀವು ನೋಡಿರ್ತೀರಲ್ವಾ? ಈ ಕತೆ ಹೇಳು ಶಿವು. ದ್ರೌಪದಿ ವಸ್ತ್ರಾಭರಣ. ಇದು ಭೀಷ್ಮ ಪಿತಾಮಹನ ಸಾಯಿಸಿದಂಥ ಟೈಪ್. ಬಾಂಡ್ ಸೇವಾನ್, ಇದು ನೋಡಿದ್ದೀನಿ ನಾನು. ಲಾರ್ಡ್ ಕಿಕ್ಡ್ ಬೈ ಬ್ರಿಗು ಮಹರ್ಷಿ ಒದ್ದಿರ್ತಾರಲ್ಲ ಅದು. ಹೌದು. ಇದೇನೋ ಗೊತ್ತಿರೋ ನೀವೇ ಕಮೆಂಟ್ ಮಾಡಿ. ದ್ವಾರಕಾಗೆ ಎಲ್ಲಾನು ವೆಲ್ಕಮ್ ಮಾಡಿರೋ ಅಂಥದ್ದು ಇದು ಟೈಮ್ ಇದು. ಅದೇ ಸಮಥಿಂಗ್. ದುರ್ವಾಸ ಋಷಿ ಪೂಜನ್ ಬೈ ಶ್ರೀಕೃಷ್ಣ ರಾಧಾಕೃಷ್ಣ. ಸತ್ಯಭಾಮ, ಸಂಕಾಸುಕ್ಕಿಲ್ಲಂತೆ ಇವಂದು. ಇದೇನೋ ಇದೆಯಪ್ಪ, ಇದು ನಂಗೆ ಗೊತ್ತಿಲ್ಲ. ಇದೇನೋ ಹಾಕಿಲ್ಲ ಬೋರ್ಡು. ಶ್ರೀಕೃಷ್ಣ ವಾಷಿಂಗ್ ದ ಬಾರ್ಡ್ ಆಫ್ ಸುಧಾಮ. ಬ್ರಹ್ಮ ವಿಷ್ಣು ಮಹೇಶ್ವರ ಜೊತೆಗೆ ಇದ್ದಾರೆ.
ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ಟೆಂಪಲೇನೆ ಕೃಷ್ಣ ವಾಸ ಮಾಡ್ತಾ ಇದ್ದಿದ್ದು. ಸೊ ಬೆಟ್ದ್ವಾರಕ ಮೇನ್ ಟೆಂಪಲ್ ಇದು. ಇಲ್ಲಿ ಫೋನ್ ಎಲ್ಲ ಅಲೋ ಇರಲ್ಲ, ಮತ್ತು ಲೇಡೀಸ್ಗೆ ಒಂದು ಲೈನ್ ಜೆಂಟ್ಸ್ಗೆ ಒಂದು ಲೈನ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಅಂದರೆ ಕೃಷ್ಣ ವಾಸ ಮಾಡ್ತಾ ಇದ್ದಿದ್ದು ಪ್ಲೇಸ್ ಇದು. ಸೊ ಹಾಗಾಗಿ ಮತ್ತು ಕೃಷ್ಣನ ಫ್ರೆಂಡ್ ಸುಧಾಮ ಅಂತ ನೀವು ಕೇಳಿರ್ತೀರ, ಅವರು ಇಲ್ಲೇ ಬಂದು ಕೃಷ್ಣನ ಮೀಟ್ ಮಾಡ್ತಾ ಇದ್ದಿದ್ದಂತೆ. ಸೊ ಅದಕ್ಕೆ ಇದು ತುಂಬ ಪವಿತ್ರವಾದ ಸ್ಥಳ ಅಂತ ಪುರಾಣದಲ್ಲಿ ಹೇಳ್ತಾರೆ. ಸೊ ಏನು ದ್ವಾರಕಾಗೆ ಬಂದಿರೋರೆಲ್ಲ ಕೂಡ ಬೆಟ್ದ್ವಾರಕಾಗೆ ಬಂದು ಇಲ್ಲಿ ಕೂಡ ಕೃಷ್ಣನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಇಲ್ಲಿನ ಒಂದು ಕತೆ. ಸೊ ನಾವು ಬೆಟ್ದ್ವಾರಕ ಫುಲ್ ನೋಡಿಕೊಂಡು ಆನ್ ದ ವೇ ಒಂದು ಬೀಚ್ ಇತ್ತು. ಸೊ ಆ ಬೀಚ್ ಹತ್ರ ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸನ್ಸೆಟ್. ಸೊ ಫ್ರೆಂಡ್ಸ್, ಇಲ್ಲಿಗೆ ಬೆಟ್ದ್ವಾರಕ ಕಂಪ್ಲೀಟ್ ದ್ವಾರಕಾ ವ್ಲಾಗ್ ಮುಗ್ದಿದೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವ್ಲಾಗ್ನ ಫುಲ್ ನೋಡಿ.